MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜಾತಿಗಣತಿಗೆ ನೀಡಿದ್ದ ಡೆಡ್ಲೈನ್ ನಾಳೆಗೆ ಅಂತ್ಯ. ರಾಜ್ಯದಲ್ಲಿ ಸಮೀಕ್ಷೆ ವಿಳಂಬವಾಗ್ತಾ ಇರೋದಕ್ಕೆ ಕಾರಣಗಳೇನು? ಸಮೀಕ್ಷಕರಿಗೆ ಸಾಲು ಸಾಲು ಸವಾಲು. ಡೆಡ್ಲೈನ್ ಮುಗಿದರೂ ಸಮೀಕ್ಷೆ ವಿಳಂಬ ಯಾಕೆ? ಇದೆಲ್ಲವನ್ನ ನೋಡೋಣ ಜಾತಿ ಜಟಾಪಟಿ ನ್ಯೂಸ್ ಟಾಪ್ನಲ್ಲಿ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ನಡೀತಾ ಇರುವ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅರ್ಥಾತ್ ಜಾತಿ ಸಮೀಕ್ಷೆ ಮುಗಿಸುವುದಕ್ಕೆ ಸರ್ಕಾರ ನೀಡಿದ್ದ ಡೆಡ್ಲೈನ್ ನಾಳೆ ಮುಗಿಯುತ್ತೆ. ಅಕ್ಟೋಬರ್ 7ರ ಒಳಗೆ ಜಾತಿ ಗಣತಿ ಮುಗಿಸಿ ಅಂತ ಸರ್ಕಾರ ಗಡುವು ನೀಡಿತ್ತು. ಆದರೆ ಜಾತಿ ಗಣತಿಗೆ ಇನ್ನೊಂದೇ ದಿನ ಬಾಕಿ ಇದೆ. ಹೀಗಾಗಿ ಸಮೀಕ್ಷೆ ನಾಳೆಗೆ ಅಂತ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಆದರೆ ಶುಕ್ರವಾರ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ 7ರಂದೇ ಸಮೀಕ್ಷೆ ಮುಗಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ರಾಜ್ಯದಲ್ಲಿ ನಡೀತಾ ಇರುವ ಜಾತಿ ಗಣತಿ ಸಮೀಕ್ಷೆ ವೇಗ ನೋಡಿದ್ರೆ ಅಂದುಕೊಂಡ ಸಮಯದ ಒಳಗೆ ಮುಗಿಯೋದು ಡೌಟ್ ಎನ್ನಲಾಗಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ನಿಗದಿಪಡಿಸಿರುವ ಒಟ್ಟು ಕುಟುಂಬ ಅಥವಾ ಮನೆಗಳ ಸಂಖ್ಯೆ 1,43,77,978 ಆಗಿದೆ. ನಿನ್ನೆಯ ಅಂದರೆ ಭಾನುವಾರದ ಮಾಹಿತಿ ಇನ್ನೂ ಲಭ್ಯವಾಗದೇ ಇರುವುದರಿಂದ ಸದ್ಯ ಬಿಡುಗಡೆಯಾಗಿರುವ ಮಾಹಿತಿ ಪ್ರಕಾರ ಅಕ್ಟೋಬರ್ 4ರವರೆಗೆ ರಾಜ್ಯದಲ್ಲಿ ಒಟ್ಟು 1,02,83,172 ಮನೆಗಳ ಸಮೀಕ್ಷೆ ನಡೆಸಲಾಗಿದೆ. ಇನ್ನು ಸಮೀಕ್ಷೆ ನಡೆಸಬೇಕಾದ ಮನೆಗಳ ಸಂಖ್ಯೆ 40,94,806 ಇದೆ. ಇನ್ನು ಬೆಂಗಳೂರಲ್ಲಿ ನಡೀತಾ ಇರುವ ಜಾತಿ ಗಣತಿ ಎಷ್ಟು ಪ್ರಗತಿ ಸಾಧಿಸಿದೆ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಸಮೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಮನೆಗಳ ಸಂಖ್ಯೆ 32 ಲಕ್ಷ. ಅಕ್ಟೋಬರ್ 3ರಿಂದ ನಿನ್ನೆವರೆಗೂ ಅಂದ್ರೆ 3 ದಿನದಲ್ಲಿ ಒಟ್ಟು 1,41,588 ಮನೆಗಳ ಸಮೀಕ್ಷೆ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಬಾಕಿ ಇರುವ ಮನೆಗಳು 30,58,412 ಇದೆ. ಸದ್ಯದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ 65% ಸಮೀಕ್ಷಾ ಗುರಿಯನ್ನ ಸಾಧಿಸಲಾಗಿದೆ. ಹೀಗಾಗಿ ಇವತ್ತು ಮತ್ತೆ ನಾಳೆ ಒಳಗೆ ಸಮೀಕ್ಷೆ ಪೂರ್ಣವಾಗುವುದು ಡೌಟ್ ಎನ್ನಲಾಗಿದೆ. ಇತ್ತ ಸಮೀಕ್ಷೆಕಾರರಿಗೆ ಸಾಲು ಸಾಲು ಸವಾಲು ಸಹ ಎದುರಾಗಿದೆ. ಗಣತಿದಾರರಿಗೆ ತಲಾ 250 ಮನೆಗಳ ಸಮೀಕ್ಷೆ ನಡೆಸಬೇಕು ಅಂತ ಟಾಸ್ಕ್ ನೀಡಲಾಗಿದ್ದು ಇದು ಕಷ್ಟವಾಗಿದೆ. ಯಾಕಂದ್ರೆ ಸಮೀಕ್ಷಾದಾರರಿಗೆ ತಮ್ಮ ಮನೆಯಿಂದ ದೂರದ ಪ್ರದೇಶದಲ್ಲಿ ಅಥವಾ ದೂರದ ವಾರ್ಡ್ಗಳಿಗೆ ಸರ್ವೆ ಕೆಲಸಕ್ಕೆ ನೇಮಕ ಮಾಡಲಾಗಿದೆ. ಹೀಗಾಗಿ ಗಣತಿದಾರರು ಪ್ರಯಾಣಕ್ಕಾಗಿ ಹೆಚ್ಚಿನ ಸಮಯ ಮೀಸಲಿಡಬೇಕಾದ ಸ್ಥಿತಿ ಬಂದಿದೆ. ಇನ್ನು ಸಮೀಕ್ಷೆ ವೇಳೆ UHID ನಂಬರ್ ಹಾಕಿದ್ರೆ ಲೊಕೇಶನ್ ಓಪನ್ ಆಗ್ತಾ ಇಲ್ಲ. ಹೀಗಾಗಿ ಕೆಲವು ಕಡೆ ಒಂದು ಮನೆ ಸಮೀಕ್ಷೆಗೆ ಕನಿಷ್ಠ 30 ರಿಂದ 45 ನಿಮಿಷ ತೆಗೆದುಕೊಳ್ತಾ ಇದೆ. ಡೆಡ್ಲೈನ್ ಮುಗಿದರೂ ಸಮೀಕ್ಷೆ ಮುಗಿಯುವುದು ಡೌಟ್ ಎನ್ನಲಾಗ್ತಾ ಇದೆ. ಇತ್ತ ದಸರಾ ರಜೆ ಮುಗಿಯುತ್ತಾ ಬರ್ತಾ ಇದ್ದು ಸಮೀಕ್ಷೆಗೆ ನೇಮಕವಾಗಿರುವ ಶಿಕ್ಷಕರಿಗೆ ಮತ್ತೊಂದು ತಲೆಬಿಸಿ ಶುರುವಾಗುವ ಸೂಚನೆ ಸಿಗ್ತಾ ಇದೆ. ಶಾಲೆಗಳು ಆರಂಭವಾದರೆ ಬೆಳಗ್ಗೆಯಿಂದ ಸಂಜೆ ತನಕ ತರಗತಿಯನ್ನ ನಡೆಸಿ ಸಂಜೆ ಬಳಿಕ ಸಮೀಕ್ಷೆ ನಡೆಸುವ ಅನಿವಾರ್ಯತೆ ಎದುರಾಗಲಿದೆ. ಹೀಗಾಗಿ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದು ನೋಡಬೇಕಿದೆ. ಜಾತಿಗಣತಿ ವಿರುದ್ಧ ಮೈಸೂರಿನಲ್ಲಿ ಆಕ್ರೋಶ ಹೊರಹಾಕಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಜಾತಿ ಗಣತಿಗೆ ಸಾಕಷ್ಟು ಗೊಂದಲಗಳಾಗ್ತಾ ಇದೆ. ಸಮೀಕ್ಷೆ ವೇಳೆ DK ಪ್ರತಿಕ್ರಿಯೆ ನೋಡಿದ್ರೆ ಇದು ಗೊತ್ತಾಗುತ್ತೆ. ಪೂರ್ವ ತಯಾರಿ ಇಲ್ಲದೆ ಆತುರದ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಅಂತ ಗರಂ ಆದ್ರು. ಅಂದರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೇನೆ ಭಾಳ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಿಕಲಚೇತನರನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡಿರುವಂಥದ್ದು ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಇಷ್ಟೊಂದು ಆತುರ ಯಾಕೆ ಅಂತೇಳಿ ಮಾಜಿ ಡಿಸಿಎಂ KS ಈಶ್ವರಪ್ಪ ಸಮೀಕ್ಷೆಯಲ್ಲಿನ ಪ್ರಶ್ನೆಗಳನ್ನ ಮೊದಲೇ ಯಾಕೆ ನೋಡಿಕೊಂಡಿಲ್ಲ, ಸಿಎಂ ಡಿಸಿಎಂ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಕುಟುಕಿದ್ರು. ಹಿಂದೂ ಸಮಾಜ ಒಡೆಯುವ ಕೆಲಸವೇ ಜಾತಿ ಗಣತಿ ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. DK ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಬಸವರಾಜ ರಾಯರೆಡ್ಡಿ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ. DK ಶಿವಕುಮಾರಿಗೆ ಉತ್ತರ ಕೊಡಕ್ಕೆ ಬಂದಿಲ್ಲ ಅಂದಮೇಲೆ ಜನಸಾಮಾನ್ಯರು ಇಂಥ ಜನಗಣತಿಯಿಂದ ಏನು ಲಾಭ ಆಗೋದು? ಬಹಳಷ್ಟು ಕೇಳಿದ್ರಪ್ಪ ಕ್ವಶನ್ ಅಂತ 60 ಕ್ವಶನ್ ಕೇಳಿದಾರೆ. ಅದ್ರಾಗೆ ಈ DK ಶಿವಕುಮಾರ್ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಆ ಜಾತಿ ಜನಗಣತಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇವರು ಮೊದಲಿಗೆ ಫಸ್ಟೇ ಗಮನಿಸಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಗಮನಿಸಬೇಕು. ಗಣತಿದಾರರ ಪ್ರಶ್ನೆಗೆ ಮೊನ್ನೆ ಡಿಸಿಎಂ DK ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ರು. ನಿನ್ನೆ ಕೇಂದ್ರ ಸಚಿವ ಸೋಮಣ್ಣ ಕೆರಳಿ ಕೆಂಡವಾದ್ರು. ಸಮೀಕ್ಷೆ ಮಾಡೋದಕ್ಕೆ ಬಂದ ಸಿಬ್ಬಂದಿಗೆ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡ್ರು. ನಿನ್ನೆ ನಾವು ಶಿವಕುಮಾರ್ ಹತ್ರ ಮಾತಾಡ್ತೇವೆ, ಎಷ್ಟು ಬೇಕೋ ಅವ್ನಿಗೆ ಏನು ಬೇಕೋ ಸಿದ್ದರಾಮಯ್ಯಗೆ ಜಾತಿ ಬೇಕು, ಅವ್ನು ಚೇರ್ ಉಳ್ಕೋಬೇಕು, ಅದು ನಿಮ್ಮನ್ನೆಲ್ಲ ಹೇಳಿ ಹೇಳ್ತೀನಿ ಸರ್.
ಇದನ್ನ ನಾನು 100 ಸಾರಿ ಹೋಗಿ ಹೇಳಿದ್ದೀನಿ. ಇದರ ಅವಶ್ಯಕತೆ ಇತ್ತಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.